ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಲು ಹೊಸ ರೂಲ್ಸ್ ಬಂದಿದೆ. ಗಲ್ಫ್ ಯುದ್ಧದ ಎಫೆಕ್ಟ್ ಇದು. ಭಾರತದಲ್ಲಿ ಇದರ ಪರಿಣಾಮವನ್ನ ಈಗ ನೋಡಬೇಕಿದೆ. ಗ್ಯಾಸ್ ಸಿಲಿಂಡರ್ ಬುಕ್ ಮಾಡೋದಕ್ಕೆ ಹೊಸ ರೂಲ್ಸ್ ಬಂದಿರುವಂತದ್ದು. ಗಲ್ಫ್ ಯುದ್ಧದ ಎಫೆಕ್ಟ್ ಭಾರತದಲ್ಲಿ ಪರಿಣಾಮ ಉಂಟಾಗಿದೆ. ಗ್ಯಾಸ್ ಸಿಲಿಂಡರ್ ಬುಕಿಂಗ್ ನಿಯಮಗಳಲ್ಲಿ ಬದಲಾವಣೆಯನ್ನ ತರಲಾಗಿದೆ. ಒಂದರ ಬಳಿಕ ಮತ್ತೊಂದು ಬುಕ್ ಮಾಡಲು ಇಷ್ಟು ದಿನ 15 ದಿನಗಳ ಅಂತರವಿತ್ತು. ಆದರೆ ಈ ಅವಧಿಯ ಅಂತರ 21 ದಿನಗಳಿಗೆ ಹೆಚ್ಚಿಸಿದಂತಹ ಕೇಂದ್ರ ಸರ್ಕಾರ. ಅಂದ್ರೆ ಒಂದು ಸಿಲಿಂಡರ್ ಡೆಲಿವರಿ ಆದ 21 ದಿನಗಳ ನಂತರ ಮತ್ತೊಂದನ್ನ ಈಗ ಬುಕ್ ಮಾಡಬಹುದು. ತಕ್ಷಣದಿಂದ 21 ದಿನಗಳ ಅಂತರದ ಈ ಹೊಸ ನಿಯಮಾವಳಿ ಜಾರಿಗೆ ಬರುತ್ತೆ. ಇದಕ್ಕಾಗಿ ಗ್ಯಾಸ್ ಏಜೆನ್ಸಿಗಳ ಸಾಫ್ಟ್ವೇರ್ ತಕ್ಷಣವೇ ಅಪ್ಡೇಟ್ ಆಗತ್ತೆ. ಲಾಕ್ ಸಿಸ್ಟಮ್ ಜಾರಿ, ಇದು ತಾತ್ಕಾಲಿಕನಾ ಅಥವಾ ಶಾಶ್ವತ ಜಾರಿನಾ, ಮುಂದೇನು ಅನ್ನೋದ್ರ ಬಗ್ಗೆ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಪರಿಶೀಲನೆ ನಡೆಸಿದೆ. ಆದ್ರೆ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆನೇ ಇಲ್ಲ. ಗ್ಯಾಸ್ ಬಳಕೆದಾರರು ಗಾಬರಿ ಆಗಬೇಕಾದಂತಹ ಅಗತ್ಯ ಕೂಡ ಇಲ್ಲ. ನೀವು ಬುಕ್ ಮಾಡಿದ 24 ಗಂಟೆಗಳಲ್ಲಿ ಸಿಲಿಂಡರ್ ಡೆಲಿವರಿ ಆಗತ್ತೆ. ಸಮರ್ಪಕ ಸರಬರಾಜಿಗಾಗಿ ಭಾನುವಾರ ಸಹ ಬ್ಯಾಟ್ಲಿಂಗ್ ಪ್ಲಾಂಟ್ ಓಪನ್ ಆಗಿರುವಂತದ್ದು. ಮೊನ್ನೆಯಷ್ಟೇ ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ ಸಿಲಿಂಡರ್ಗಳ ದರ ಹೆಚ್ಚಳವಾಗಿರುವಂತದ್ದು. ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಲು ಹೊಸ ರೂಲ್ಸ್ ಈಗ. ಗಲ್ಫ್ ಯುದ್ಧದ ಎಫೆಕ್ಟ್ ಭಾರತದಲ್ಲಿ ಪರಿಣಾಮ ಎದುರಿಸಬೇಕಾಗಿದೆ. ಗ್ಯಾಸ್ ಸಿಲಿಂಡರ್ ಬುಕಿಂಗ್ ನಿಯಮಗಳಲ್ಲಿ ಬದಲಾವಣೆ ತರಲಾಗಿದೆ. ಒಂದರ ಬಳಿಕ ಮತ್ತೊಂದನ್ನು ಬುಕ್ ಮಾಡಲು ಇಷ್ಟು ದಿನ 15 ದಿನಗಳ ಅಂತರ ಇರಬೇಕು ಅನ್ನುವಂಥ ರೂಲ್ಸ್ ಇತ್ತು. ಆದ್ರೆ ಈಗ 21 ದಿನಗಳ ಅಂತರ ಇರಬೇಕು ಅಂತ ಈ ದಿನಗಳನ್ನ ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ಅಂದ್ರೆ ಒಂದು ಸಿಲಿಂಡರ್ ಡೆಲಿವರಿ ಆದ 21 ದಿನಗಳ ನಂತರ ಮತ್ತೊಂದನ್ನು ಬುಕ್ ಮಾಡಬಹುದಾಗಿದೆ. ತಕ್ಷಣದಿಂದ ಈ ರೂಲ್ಸ್ ಜಾರಿಗೆ ಬರುತ್ತೆ, ನಿಯಮಾವಳಿ. ಇದಕ್ಕಾಗಿ ಗ್ಯಾಸ್ ಏಜೆನ್ಸಿಗಳ ಸಾಫ್ಟ್ವೇರ್ ತಕ್ಷಣ ಅಪ್ಡೇಟ್ ಆಗತ್ತಂತೆ. ಇನ್ನು ಈ ತಂದಿರುವಂತಹ ಹೊಸ ರೂಲ್ಸ್ ತಾತ್ಕಾಲಿಕನಾ ಅಥವಾ ಶಾಶ್ವತ ಜಾರಿನಾ ಅನ್ನೋದ್ರ ಬಗ್ಗೆ ಪೆಟ್ರೋಲಿಯಂ ಸಚಿವಾಲಯ ಪರಿಶೀಲನೆ ನಡೆಸ್ತಿದೆ. ಮುಂದೇನು ಅಂತ ಹೇಳಬೇಕಿದೆ. ಆದ್ರೆ ದೇಶದಲ್ಲಿ ಸದ್ಯಕ್ಕೆ ಗ್ಯಾಸ್ ಸಿಲಿಂಡರ್ ಕೊರತೆ ಇಲ್ಲ. ಗ್ಯಾಸ್ ಬಳಕೆದಾರರು ಗಾಬರಿ ಆಗಬೇಕಾದಂತಹ ಅಗತ್ಯ ಕೂಡ ಇಲ್ಲ. ಗ್ರಾಹಕರು ಬುಕ್ ಮಾಡಿದಂತಹ 24 ಗಂಟೆಯೊಳಗೆ ಸಿಲಿಂಡರ್ ಡೆಲಿವರಿ ಆಗುತ್ತೆ. ಸಮರ್ಪಕ ಸರಬರಾಜಿಗಾಗಿ ಭಾನುವಾರ ಕೂಡ ಬ್ಯಾಟ್ಲಿಂಗ್ ಪ್ಲಾಂಟ್ ಓಪನ್ ಇರುತ್ತೆ. ಮೊನ್ನೆಯಷ್ಟೇ ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ ಸಿಲಿಂಡರ್ ದರ ಹೆಚ್ಚಳವಾಗಿತ್ತು. ಈಗ ಇದೇ ಹಿನ್ನೆಲೆಯಲ್ಲಿ 21 ದಿನಗಳು ಅಂತ ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ. ಸದ್ಯಕ್ಕೆ ಗಾಬರಿ ಆಗಬೇಕಾದಂತಹ ಅಗತ್ಯವಿಲ್ಲ. ಸಮರ್ಪಕವಾದಂತಹ ಸರಬರಾಜಿಗಾಗಿ ಎಲ್ಲ ಸಿದ್ಧತೆಗಳು ಇದೆ. ಆದರೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡುವಂತಹ ನಿಯಮಗಳಲ್ಲಿ ಬದಲಾವಣೆಯನ್ನ ತರಲಾಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೆದ್ರೆ ಇಲ್ಲಿ ಕಚ್ಚಾ ತೈಲ ಇರಬಹುದು, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲದರ ಮೇಲೂ ಕೂಡ ಎಫೆಕ್ಟ್ ಆಗ್ತಿದೆ. ಅದರಲ್ಲೂ ಗ್ಯಾಸ್ ಬಳಕೆದಾರರು ಅಥವಾ ಪ್ರತಿ ಮನೆಗಳಲ್ಲೂ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುವಂತ ಸಂದರ್ಭದಲ್ಲಿ ಈ ಅವಧಿಯನ್ನ 21 ದಿನಗಳಿಗೆ ಹೆಚ್ಚಿಸಲಾಗಿದೆ. ಮುಂಚೆ 15 ದಿನಗಳಾದ ಮೇಲೆ ಒಂದು ಸಿಲಿಂಡರ್ನ ಬುಕ್ ಮಾಡಬಹುದು ಅನ್ನುವಂತಹ ರೂಲ್ಸ್ ಇತ್ತು, ಅವಕಾಶ ಇತ್ತು. ಆದ್ರೆ ಆ ಅವಧಿಯನ್ನ ಈಗ 21 ದಿನಗಳಿಗೆ ಹೆಚ್ಚಿಸಿದ್ದಾರೆ. ಹಾಗಾಗಿ ಈ ರೂಲ್ಸ್ ತಂದಿರುವಂತದ್ದು ತಾತ್ಕಾಲಿಕನಾ ಅಥವಾ ಶಾಶ್ವತವಾಗಿ ಇದೇ ಮುಂದುವರಿಯುತ್ತಾ ಅನ್ನುವಂಥದ್ದು. ಇದಕ್ಕಾಗಿ ಗ್ಯಾಸ್ ಏಜೆನ್ಸಿಗಳ ಸಾಫ್ಟ್ವೇರ್ ಅನ್ನು ಕೂಡ ತಕ್ಷಣ ಅಪ್ಡೇಟ್ ಮಾಡಲಾಗ್ತಿದೆ. ಇದು ಏನು ಹೀಗೆ ಇರುತ್ತಾ ಅನ್ನುವಂಥದ್ದು ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಪರಿಶೀಲನೆ ಮಾಡಿ ತಿಳಿಸಬೇಕಾಗಿದೆ. ಒಂದರ ಬಳಿಕ ಮತ್ತೊಂದನ್ನ ಬುಕ್ ಮಾಡಲು ಇಷ್ಟು ದಿನ 15 ದಿನಗಳ ಅಂತರ ಇರ್ತಾ ಇತ್ತು. ಈಗ ಈ ಅವಧಿಯನ್ನ 21 ದಿನಗಳಿಗೆ ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ಗಲ್ಫ್ ರಾಷ್ಟ್ರದ ಒಂದು ಏನು ಯುದ್ಧ ಆಗ್ತಿದೆ ಅದರ ಎಫೆಕ್ಟ್ ಅಂತಾನೆ ಹೇಳಬಹುದು. ಈಗ 21 ದಿನಗಳನ್ನ ಕಾಯ್ಬೇಕಾಗತ್ತೆ. 21 ದಿನಗಳ ಆದ ಮೇಲೆ ಗ್ಯಾಸ್ ಸಿಲಿಂಡರ್ನ ಬುಕ್ ಮಾಡ್ಕೊಳ್ಬಹುದಾಗಿದೆ. ಸದ್ಯಕ್ಕೆ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಕೊರತೆ ಇಲ್ಲ. ಬಳಕೆದಾರರು ಗಾಬರಿ ಆಗ್ಬೇಕಾಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಿದೆ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ. ಆದ್ರೂ ಕೂಡ ಯುದ್ಧದ ಎಫೆಕ್ಟ್ ಯಾವ ರೀತಿಯಾಗಿ ಆಗ್ತಿದೆ ಅಂದ್ರೆ ಗ್ಯಾಸ್ ಬಳಕೆದಾರರು ಮತ್ತು ಸಿಲಿಂಡರ್ನ ಬಳಕೆ ಮಾಡುವಲ್ಲಿ, ಇನ್ನು ಕಚ್ಚಾ ತೈಲಗಳ ಮೇಲೆ, ಪೆಟ್ರೋಲ್, ಡೀಸೆಲ್ ಎಲ್ಲದರ ಮೇಲೂ ಕೂಡ ಈ ಪರಿಣಾಮವನ್ನ ನೋಡ್ತಿದ್ದೀವಿ. ಸಮರ್ಪಕವಾಗಿ ಸರಬರಾಜು ಮಾಡ್ತೀವಿ, ಯಾವುದೇ ವ್ಯತ್ಯಾಸವಾಗೋದಿಲ್ಲ. ಆದರೆ ರೂಲ್ಸ್ ಮಾತ್ರ 15 ದಿನ ಇದ್ದಿದ್ದು 21 ದಿನ ಆದ ಮೇಲೆ ಬುಕ್ ಮಾಡಿಕೊಳ್ಳಬಹುದು ಅನ್ನೋದು ಅಷ್ಟೇ ಅಂತ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಪರಿಶೀಲನೆ ಮಾಡಿ ಹೇಳ್ತಿದೆ. ಆದ್ರೂ ಕೂಡ ಗಲ್ಫ್ ರಾಷ್ಟ್ರದ ಯುದ್ಧದ ಎಫೆಕ್ಟ್ ಏನಿದೆ ಅದು ಭಾರತದ ಮೇಲೆ ಈ ರೀತಿಯಾಗಿ ಪರಿಣಾಮ ಬೀರ್ತಿದೆ.
ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಲಕ್ಷ್ಮಿ. ಎಸ್ ಲಕ್ಷ್ಮಿ, ಯುದ್ಧದ ಎಫೆಕ್ಟ್ ಭಾರತದಲ್ಲಿ ಒಂದಲ್ಲ ಒಂದು ರೀತಿ ನೋಡ್ತಾನೆ ಇದ್ದೀವಿ. ಪೆಟ್ರೋಲ್ ಡೀಸೆಲ್ ದರದಲ್ಲೂ ಕೂಡ, ಕಚ್ಚಾ ತೈಲದಲ್ಲೂ ಕೂಡ ವ್ಯತ್ಯಾಸವಾಗಬಹುದು ಅಂತ ಈಗ ಅದು ಗ್ಯಾಸ್ ಸಿಲಿಂಡರ್ಗೂ ಬಂದಿದೆ. ಮೊನ್ನೆಯಷ್ಟೇ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಳ ಅನ್ನುವಂಥದ್ದು ಕೇಳಿ ಬಂದಿತ್ತು. ಈಗ ಇದು 21 ದಿನಗಳಿಗೆ ರೂಲ್ಸ್ ತಂದಿದೆ. ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ಸದ್ಯಕ್ಕೆ ಏನು ಅಂತಂದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ಏನು ಯುದ್ಧ ಆಗ್ತಾ ಇದೆ, ಈ ಯುದ್ಧದ ಎಫೆಕ್ಟ್ ಅಲ್ಲಿ ಮಾತ್ರ ಅಲ್ಲ, ಭಾರತಕ್ಕೂ ಒಂದ್ ರೀತಿಯಲ್ಲಿ ತಟ್ಟಿರುವಂತದ್ದು. ಯಾಕಂತಂದ್ರೆ ಈಗ ಯುದ್ಧ ನಡೀತಾ ಇರೋದ್ರಿಂದ ನಾವ್ ಅಲ್ಲಿಂದ ಏನೆಲ್ಲ ತರಿಸ್ಕೊಳ್ತೀವಿ ಅದ್ರ ಬೆಲೆ ಒಂದಷ್ಟು ಮಟ್ಟಿಗೆ ಸದ್ಯಕ್ಕೆ ಹೆಚ್ಚಳವಾಗಿರುವಂತದ್ದು. ಕಾರಣ ಅಂತಂದ್ರೆ ಕೆಲವೊಂದು ಸ್ಟಾಕ್ಸ್ ಗಳಲ್ಲಿ ಕಮ್ಮಿ ಇರುವಂತದ್ದು, ಎಲ್ಲವೂ ಅಲ್ಲ, ಕೆಲವೊಂದು ಸ್ಟಾಕ್ ಗಳಲ್ಲಿ ಕಮ್ಮಿ ಇರೋದ್ರಿಂದಾಗಿಯೂ ಸಹ ಬೇಡಿಕೆ ಹೆಚ್ಚಳ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಬೆಲೆಯೂ ಸಹ ಏರಿಕೆ ಆಗಿರುವಂತದ್ದು. ಕಳೆದ ವಾರದಲ್ಲಿ ನಾವು ನೋಡ್ತಾ ಇದೀವಿ, ಒಂದಾದ್ರ ಮೇಲೆ ಒಂದು ಬೆಲೆ ಎಫೆಕ್ಟ್ ಅನ್ನುವಂಥದ್ದು ಭಾರತೀಯರಿಗೆ ಸಾಕಷ್ಟು ಹೊಡೆತವನ್ನ ತಂದು ಓಡ್ತಾ ಇರುವಂತದ್ದು. ಮೊನ್ನೆ ಅಷ್ಟೇ ಅನೌನ್ಸ್ ಆಗಿದೆ, ಗ್ಯಾಸ್ ಬೆಲೆ ಹೆಚ್ಚಳವಾಗಿರುವಂತದ್ದು 216 ರೂಪಾಯಿನ ನಾವು ಹೆಚ್ಚಳವಾಗಿ ಕಾಣ್ತೇವೆ. ಸೊ ಈ ಗ್ಯಾಸ್ ಬೆಲೆ ಹೆಚ್ಚಳ ಆದಾಗಿನಿಂದ ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಗಿತ್ತು. ಇದರ ಮಧ್ಯದಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಅನ್ನ ಸದ್ಯಕ್ಕೆ ಗ್ಯಾಸ್ ಏಜೆನ್ಸಿಯಿಂದ ಬಂದಿರುವಂತದ್ದು. ಏನು ಅಂತಂದ್ರೆ ಮುಂಚೆ ಎಲ್ಲ ಒಂದು ರೂಲ್ಸ್ ಇತ್ತು, ಒಂದು ಗ್ಯಾಸ್ ಬುಕ್ ಮಾಡಿದ ನಂತರ 15 ದಿನಗಳ ಗ್ಯಾಪ್ ಇರುತ್ತೆ, 15 ದಿನಗಳ ನಂತರ ಮತ್ತೊಂದು ಗ್ಯಾಸ್ ಅನ್ನ ಬುಕ್ ಮಾಡುವುದಕ್ಕೆ ಅವಕಾಶವಿತ್ತು. ಸದ್ಯಕ್ಕೆ ಆ 15 ದಿನಗಳು ಏನಿತ್ತು ಅದನ್ನ 21 ದಿನಕ್ಕೆ ಏರಿಕೆ ಮಾಡಿರುವಂತದ್ದು. ಇವತ್ ನಾವೇನಾದ್ರೂ ಒಂದು ಗ್ಯಾಸ್ ಅನ್ನ ಬುಕ್ ಮಾಡಿ ಪಡೆದ್ರೆ, ಈ ಗ್ಯಾಸ್ ಪಡೆದ ನಂತರ ಇನ್ನೊಂದು ಗ್ಯಾಸ್ ಪಡೆಯುವುದಕ್ಕೆ ಸಂಪೂರ್ಣವಾಗಿ 15 ದಿನಗಳ ಅಂತರವಿತ್ತು. ಈಗ ಅದು 21 ದಿನಗಳ ಅಂತರದ ನಂತರ ಬುಕ್ ಮಾಡಿದಾಗ ನಮಗೆ ಗ್ಯಾಸ್ ತಲುಪುವಂತದ್ದು. ಅಕಸ್ಮಾತ್ ಏನಾದ್ರೂ ಒಂದು ವೇಳೆ ನಾವು ಮುಂಚಿತವಾಗಿ ಬುಕ್ ಮಾಡಿದ್ರು ಸಹ ಅದು ಬುಕಿಂಗ್ ಆಗೋದಿಲ್ಲ, ಕ್ಯಾನ್ಸಲ್ ಆಗುತ್ತೆ. ಸೊ 21 ದಿನಗಳ ಬಳಿಕ ಬುಕಿಂಗ್ ಮಾಡುವಂತ ಸದ್ಯಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿರುವಂತದ್ದು. ಸೊ ಇದು ಹೊಡೆತ ಬೀಳುವಂತದ್ದು ಅಂತಂದ್ರೆ ಈ ಹೋಟೆಲ್ ಅವರಿಗೆ, ಇನ್ನಿತರ ಈ ಆಹಾರದ ವಿಚಾರದಲ್ಲಿ ಯಾರೆಲ್ಲ ಅಂದ್ರೆ ಹೋಟೆಲ್ ಮತ್ತೆ ಈ ರೋಡ್ ಸೈಡ್ ಶಾಪ್ ಗಳು ಇರ್ತವೆ, ಇಂಥವ್ರಿಗೆ ಇದು ಹೊಡೆತ ಬೀಳುವಂತದ್ದು. ಯಾಕಂತಂದ್ರೆ ಸುಮಾರು ಏನಿಲ್ಲ ಅಂದ್ರೆ ಒಂದು ವಾರಕ್ಕೇನೆ 2 ರಿಂದ 3 ಗ್ಯಾಸ್ಗಳು ಅವರಿಗೆ ಬೇಕಾಗುತ್ತೆ. ಅಂತವ್ರಿಗೆ ಸದ್ಯಕ್ಕೆ ಇದು ಹೊಡೆತ ಬೀಳುವಂತದ್ದು. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಸಾಕಷ್ಟು ಏನೆಲ್ಲ ಪ್ಲಾನಿಂಗ್ಸ್ ಗಳು ಮಾಡ್ತಾರೆ ಏನು ಅನ್ನುವಂಥದ್ದು ಸದ್ಯಕ್ಕೆ ತಿಳಿಬೇಕಾಗಿರುವಂತದ್ದು. ಜೊತೆಗೆ ಈ ಸುದ್ದಿ ಅಂದ್ರೆ ಈ ವಿಚಾರ ಇದೆ, ಇದು ಮೊನ್ನೆಯಿಂದಲೇ ಸಹ ಜಾರಿಗೆ ಬಂದಿರುವಂತಹದ್ದು. ಸೊ ಅವ್ರು ಈಗ್ಲೂ ಬುಕ್ ಮಾಡಕ್ ಹೋದ್ರೆ ಈಗ 21 ದಿನಗಳ ಕಾಲ ಬೇಕಾಗುತ್ತೆ. ಹಾಗಾಗಿ ಏನು ಹೋಟೆಲ್ ಅವರಿಗೆ ಆಗಿರ್ಬೋದು, ಇನ್ನಿತರೆ ಏನು ಗ್ಯಾಸ್ ಅನ್ನ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ರು ಅಂತವ್ರಿಗೆ, ಆಟೋದವ್ರಿಗೂ ಸಹ ಗ್ಯಾಸ್ ನ ಅವಶ್ಯಕತೆ ಇರುವಂತದ್ದು, ಅಂತವ್ರಿಗೂ ಸಹ ಇದು ಹೊಡೆತ ಬೀಳುವಂತದ್ದು. ಒಟ್ಟಾರೆಯಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಏನು ಯುದ್ಧ ಆಗ್ತಾ ಇದೆ, ಆ ಯುದ್ಧದ ಎಫೆಕ್ಟ್ ನಮ್ಮ ಭಾರತದಲ್ಲಿ ಪರಿಣಾಮಕಾರಿಯಾಗಿ ಹೆಚ್ಚಿನ ಪರಿಣಾಮವನ್ನ ಬೀರ್ತಾ ಇರುವಂತದ್ದು. ಇದೇ ರೀತಿಯಾಗಿ ಇನ್ನೂ ಒಂದು ವಾರದವರೆಗೂ ಸಹ ಸಂಪೂರ್ಣವಾಗಿ ಎಲ್ಲವೂ ಕ್ಲಿಯರ್ ಆಗುವವರೆಗೂ ಸಹ ಇದೇ ರೀತಿಯಾಗಿ ಎಫೆಕ್ಟ್ ಬೀಳ್ತಾ ಇರುವಂತದ್ದು. ಜೊತೆಗೆ ಬೆಲೆಯಲ್ಲೂ ಸಹ ಏನೆಲ್ಲ ತರಿಸ್ಕೊಳ್ತಾರೆ ಅದ್ರಲ್ಲೂ ಇನ್ನು ಜಾಸ್ತಿ ಆಗುವಂತ ಸಾಧ್ಯತೆ ಇರುವಂತದ್ದು. ಈಗ ಎಣ್ಣೆ ಆಯಿಲ್ ಅಲ್ಲೂ ಸಹ ಏನು ದರವನ್ನ ಹೆಚ್ಚಳವಾಗಿರುವಂತದ್ದು. ಒಟ್ಟಾರೆಯಾಗಿ ಅಲ್ಲಿ ರಾಷ್ಟ್ರಗಳ ಮಧ್ಯೆ ನಡೀತಾ ಇರುವಂತಹ ಎಫೆಕ್ಟ್ ಭಾರತಕ್ಕೆ ಸದ್ಯಕ್ಕೆ ಬಿಸಿಯನ್ನ ಮುಟ್ಟಿಸ್ತಾ ಇರುವಂತದ್ದು. ಓಕೆ ಲಕ್ಷ್ಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.